ಹಳ್ಳಿ ಕಾರ್ ಹೊಡಿ ಅಂತ ಯಾಕೆ ಇಟ್ಕೋಬಾರ್ದು? ಯಾರು ಇವ್ರ ಅಪ್ಪನ ಮನೆ ಆಸ್ತಿನಾ ಅದು? ಯಾರಿಗೇನಾದ್ರು ಏನಾದ್ರು ಕೊಡ್ಲಿ ಬಿಡಿ, ನೀವು ಇಟ್ಕೊಳ್ಳಿ. ಕೊಟ್ರಲ್ಲ ನಿಮ್ಗೆ ಅದೇ ಫಾರ್ಮಿಂದನು ಮಂಡ್ಯದ ಗಂಡು ರವಿ ಪಟೇಲು ಹೇಳಪ್ಪ, ಮಂಡ್ಯದ ಗಂಡು ರವಿ ಪಟೇಲು ಅಂತ ಅಂದ್ಬಿಟ್ಟು ಕೊಟ್ಟನಲ್ಲ ಅದೇ ಫಾರ್ಮ್ ಇಂಡಿಯಾದವನು. ನಿಮ್ಗೆ ಯಾವ ಯೂನಿವರ್ಸಿಟಿ ಕೊಟ್ಟಿದ್ರು ಮಂಡ್ಯದ ಗಂಡ ಆಗಕ್ಕೆ? ಯಾರಿದ್ರು? ಯಾರು ಕೊಟ್ಟಿದ್ರು? ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿತ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿತ್ತಾ? ಅದು ಸಾಮಾಜಿಕ ಜಾಲತಾಣ ಅಲ್ವಾ? ನಿಮ್ಗೆ ಅಷ್ಟು ಪರಿಜ್ಞಾನ ಇಲ್ವಾ? ಅದನ್ನ ಈಗ ನೀವು ಕ್ವಶನ್ ಮಾಡಿದ್ರೆ ಏನು ಹೇಳ್ತೀರಾ? ನೀವು ಫೇಸ್ ಮಾಡೋದು ಅದಕ್ಕೆ ಫಸ್ಟ್ ಟೈಮ್ ಅವ್ರು ಮಾಡಿರೋದು ಆಯ್ತಾ? ನಾನು ಈಗ ಹೆಚ್ಚು ಕಡಿಮೆ 5 ಸಲ ಮಾಡಿದ್ದೀನಿ. ನಮ್ಮ ಗಣೇಶನ್ ಗೊತ್ತು. ನಾನು ಪ್ರತಿ ಸಲ ಮಾಡಿದಾಗಲೂ ಒಂದೊಂದು ಅಂತ ಮೇಲೆ ಹೋಗ್ತೀನಿ. ನಾನೊಂದ್ಸಲ ರೇಸ್ ಆಗಲಿ ಇನ್ನೊಂದಾಗಲಿ ಮಾಡಿದ್ರೆ ನಾನೇ ಮತ್ತೆ ಮಾಡೋಕ್ಕಾಗಲ್ಲ. ಆ ಥರ ಕಾರ್ಯಕ್ರಮ ಮಾಡೋದು. ಆ ಕಾರ್ಯಕ್ರಮ ಮಾಡೋಕ್ಕೆ ಎಷ್ಟು ತಿಂಗಳು ಕಷ್ಟಪಡ್ತೀನಿ, ಏನು ಮಾಡ್ತೀನಿ ಅದು ನನಗೆ ಮಾತ್ರ ಗೊತ್ತು. ನೀನೆಲ್ಲೋ ಮನೇಲಿ ಕೂತ್ಕೊಂಡು ಬೇರೆಯವ್ರನ್ನ ದಾರಿ ತಪ್ಪಿಸಿ ನಿನ್ನ ರೀತಿಯಲ್ಲಿ ಒಂದು ಸುಳ್ಳು ಇನ್ನೊಂದು ಹೇಳಿ ಅಮಾಯಕರನ್ನ ಕರೆಸಿ ನೀನು ಅಳಿದು ಬೀಳ್ತೀಯಲ್ಲ, ನೀನೊಂದು ಕಾರ್ಯಕ್ರಮ ಮಾಡುವಂಥದ್ದು ಮಾಡಿ ನೀನು ಎಷ್ಟು ಲಕ್ಷಕ್ಕೆ ಖರ್ಚಾಗಿ ಮಾಡ್ಬೋದು, ಅಥವಾ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತದೆ, ಮಾಡೋಕ್ಕೆ ಎಷ್ಟು ಎಫರ್ಟ್ ಇರ್ತದೆ, ನಿನ್ನ ಪರ್ಮಿಷನ್ ತಗೊಳಕ್ಕೆ ಎಷ್ಟು ಎಫರ್ಟ್ ಇರ್ತದೆ, ಎಲ್ಲ ಕೂಡ ಕಷ್ಟ ಸುಖ ಗೊತ್ತಾಗೋದು ಅವಾಗ. ನೀನೆಲ್ಲೋ ಕೂತ್ಕೊಂಡು ದನಗಳಿಗೆ ಹೊಡೆದ್ಬಿಡ್ತಾರೆ, ಎತ್ಕೊಳಗೆ ಹೊಡೆದ್ಬಿಡ್ತಾರೆ ಅಂತ ವೀಡಿಯೋ ಮಾಡಿಸ್ತೀಯಲ್ಲ. ಅಲ್ಲಪ್ಪ, ಕುದುರೆ ಹೊಡಿಯಲ್ವಾ? ಅದರಲ್ಲಿ ಮನೆಗಳು ಹಾಳಾಯ್ತಲ್ವಾ? ಇದ್ರಲ್ಲಿ ಐಕ್ಳಾಗೋಯ್ತು ನಿಜ, ಅದರಲ್ಲಿ ಹಾಳಾಗಲ್ವಾ? ಕುದುರೆ ಹೊಡಿಯೋದು ಸರಿನಾ? ದನಗಳು ಇವತ್ತು ಸುಳಿ ಇರೋ ಎತ್ಕೊಳ್ಳ ಕುಯ್ಯಕ್ಕೆ ಹೋಗ್ತಾ ಇತ್ತು. ಇವಾಗ ಚಿಕ್ಕ ಚಕ್ರಿಗ ರೇಸು ಅಂತ ಆಯ್ತು. ಒಳ್ಳೇದು ಕೆಟ್ಟದ್ದು ಎರಡು ಇದ್ದೇ ಇರ್ತದೆ. ಇವಾಗ ಏನಾಯ್ತು, ಅದ್ರೊಂದು ಫಾಸ್ಟ್ ಇತ್ತು ಅಂತಂದ್ರೆ ಯಾವ ಸುಳಿ ಇದ್ರೂ ಲೆಕ್ಕಕ್ಕಿಲ್ಲ, ಏನಿದ್ರು ಲೆಕ್ಕಕ್ಕಿಲ್ಲ, ಓಡ್ಬೇಕಷ್ಟೇ. ಆವಾಗೆಲ್ಲ ಏನಾಗ್ತಿತ್ತು ಅವ್ರಿಗೆ ಗೊತ್ತೋದು, ಅವರೇ ಸುಳಿ ಇದ್ರೆ ತಗೊಳ್ಳಲ್ಲ ಆಯ್ತಾ? ಹಂಗೆ ಒಂದು ಕಡೆ ಪ್ಲಸ್ ಆದರೆ ಒಂದು ಕಡೆ ಮೈನಸ್ಸು. ಎಷ್ಟೋ ಲಕ್ಷ ಜನ ದನಗಳು ಉಳ್ಕೊಂಡಲ್ಲ, ಅನ್ನ ಹಾಕಿದ್ದು ಮನೆಗಳು ಯಾವತ್ತೂ ಇದಾಗಲ್ಲ. ಇವಾಗ ನಮಗೂ ಕೂಡ ಅಷ್ಟೇ, ನಾವು ಅಷ್ಟೇ ಸುಮ್ಮನೆ ತಾಳ್ಮೆ ತಗೊಂಡು ನಾನೋ ಬಕೆಟು ನಾವೇನಕ್ಕೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ತಾಳ್ಮೆ ತಗೊಂಡು ಒಂದು ವೇದಿಕೆ ಸಿಕ್ತು ಅಲ್ವಾ? ಹಂಗೆ ಏನೋ ಒಂದು ಒಳ್ಳೇದು ಮಾಡೋರು ಇದ್ದೇ ಇರ್ತದೆ. ಸರ್ ಅದೇ ವಿಚಾರ ಕೇಳ್ತಾ ಇದ್ರೆ ಅದು ಏನು ಪ್ರಯೋಜನ ಇಲ್ಲ. ಏನೇ ಇದ್ರು ಅವ್ರ ಬಿಲ್ನ ಅವರೇ ತಡ್ಕೊತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಓಪನ್ ಚಾಲೆಂಜು ಒಂದು ಕಾರ್ಯಕ್ರಮ ಮಾಡಿ ಗೊತ್ತಾಯ್ತದೆ ನಿಮಗೆ ಕಷ್ಟ ಸುಖ ಏನು. ನೀವು ಅಥವಾ ಚಂದ ವಸೂಲಿ ಮಾಡೋಕ್ಕೆ ಹೋದಾಗ ಯಾರು ಎಷ್ಟು ಕೊಡ್ತಾರೆ, ಎಷ್ಟು ಕೊಡೋಕ್ಕೆ ಎಷ್ಟು ಸಲ ತಿರುಗಿಸ್ತಾರೆ, ಅದರಲ್ಲಿ ಅವಾಗ ನಿಮಗೆ ಅನುಭವ ಆಯ್ತದೆ. ಅವಾಗ ನೀವು ಕೈಯಿಂದ ಹಾಕ್ತಿರೋ ಅಥವಾ ಉಳ್ಕೊತದೋ ಅವಾಗ ನಿಮಗೆ ಗೊತ್ತಾಯ್ತದೆ. ನೀವೇನೋ ಮಾಡ್ದೇನೆ ಮನೇಲಿ ಇಟ್ಕೊಂಡು ಬರೀ ಟಾರ್ಗೆಟ್ ಮಾಡಿ ಅದಾಗೋಯ್ತು ಇದಾಗೋಯ್ತು ಯಾರ್ಯಾರೋ ಫ್ರಾಡ್ಗಳನ್ನ ಕೂರಿಸ್ಕೊಂಡು ಮಾಡಿದ್ರೆ ನೋಡಿ ಇವತ್ತಾಯ್ತಲ್ಲ ಈ ಥರ ಆಯ್ತು.